ಎಲ್ಲರಿಗೂ ನಮಸ್ಕಾರ. ನನ್ನ ಗುರುಗಳಾದಂಥ ಜುಂಜಪ್ಪ ಸರ್ ಮತ್ತು ಇನ್ನಿತರ ಗುರುಗಳಿಗೆ ನಾನು ನಮಸ್ಕರಿಸಿ ಇವತ್ತು ವಿಭಾಜ್ಯತೆಯ ನಿಯಮ ಅಂದರೆ ಏನು ಅಂತಂದೇಳಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. ವಿಭಾಜ್ಯತೆಯ ನಿಯಮನ ಇಂಗ್ಲೀಷಲ್ಲಿ ಡಿವೈಸರ್ ರೂಲ್ ಅಂತ ಕರೀತಾರೆ. ಇದು ಏನು ಹೇಳುತ್ತೆ ಅಂತಂದರೆ, ದತ್ತ ಸಂಖ್ಯೆಯ ಭಾಜಕವನ್ನು ಭಾಗಾಕಾರ ಕ್ರಿಯೆ ಮಾಡದೆ ನೇರವಾಗಿ ಕಂಡುಹಿಡಿಯುವ ವಿಧಾನವೇ ವಿಭಾಜ್ಯತೆಯ ನಿಯಮ ಅಂತಂದು ಹೇಳುತ್ತೆ. ಅದನ್ನು ಒಂದು ಉದಾಹರಣೆ ತಗೊಂಡು ಹೇಳ್ತೀನಿ ಬನ್ನಿ. ಉದಾಹರಣೆ, 45 4ರಿಂದ ಭಾಗ ಆಗುತ್ತೋ ಇಲ್ಲವೋ ಅಂತಂದೇಳಿ ಭಾಗಿಸ್ತಲೇ ಕಂಡುಹಿಡಿಯೋದಕ್ಕೆ ಅದನ್ನು ನಾವು ಡಿವೈಸರ್ ರೂಲ್ ಅಂತ ಕರಿತೀವಿ. ಈಗ ಒಂದು ಭಾಗಾಕಾರ ಮಾಡೋಣ. 4ನ್ನು 45ನ್ನು 4ರಿಂದ ಭಾಗಿಸೋಣ. ಇದರಲ್ಲಿ 4 ಅನ್ನೋದೇನು ಭಾಜಕ, 45 ಅನ್ನೋದೇನು ಭಾಜ್ಯ ಭಾಗಿಸೋಣ. ಭಾಜ್ಯನ ಭಾಜಕದಿಂದ ಭಾಗಿಸೋಣ. 4 1 4, 4 4 ಹೋದರೆ 0, 5ನ್ನು ಹಂಗೆ ಇಳಿಸೋಣ. ಮತ್ತು 4 1 4, 5 4 ಹೋದರೆ 1. ಇಲ್ಲಿ ಬರೋ ಒಂದು ಉಳಿಯುವಂತಹ ಅಥವಾ ಕೊನೆಯಲ್ಲಿ ಉಳಿಯುವಂಥದ್ದನ್ನ ನಾವು ಶೇಷ ಅಂತ ಕರಿತೀವಿ. ಶೇಷ. ಇಲ್ಲಿ ಭಾಜ್ಯನ ಭಾಜಕದಿಂದ ಬರುವಂಥ ಉತ್ತರನ ಭಾಗಲಬ್ಧ ಅಂತ ಕರಿತೀವಿ. ಇದು ಭಾಗಲಬ್ಧ. ಈಗ ನಮಗೆ 4ರಿಂದ ಈಗ ಭಾಗ ಆಗುತ್ತೆ ಅಥವಾ ಭಾಗ ಆಗಲ್ಲ ಅನ್ನೋದನ್ನು ನಾವು ಯಾವುದ್ರ ಮುಖಾಂತರ ಹೇಳ್ತೀವಿ ಅಂದರೆ, ಇದು ಶೇಷದ ಮುಖಾಂತರ ಹೇಳ್ತೀವಿ. ಶೇಷ ಏನಾದರೂ 0 ಬಂತಂದರೆ ಆ ಸಂಖ್ಯೆ ಭಾಜಕದಿಂದ ಭಾಗ ಆಗುತ್ತೆ. ಶೇಷ ಅಥವಾ ಏನಾದರೂ 0 ಬರದಲೇ ಬೇರೆ ಸಂಖ್ಯೆ 1 2 3 ಈ ಥರ ಏನೇ ಬಂದರೂ ಆ ಸಂಖ್ಯೆ ಭಾಜಕದಿಂದ ಭಾಗ ಆಗಲ್ಲ ಅಂತಂದು ಹೇಳ್ತೀವಿ. ಆದರೆ ಡಿವೈಸರ್ ರೂಲ್ ಅನ್ನೋದು ಏನು ಹೇಳುತ್ತೆ, ನಾವು ಭಾಗಿಸದೆ ಈ ಸಂಖ್ಯೆ ಭಾಗ ಆಗುತ್ತೋ ಇಲ್ವೋ ಅಂತಂದೇಳಿ ಹೇಳುತ್ತೆ. ಅದು 2ಕ್ಕೆ ಒಂದು ಬೇರೆ ರೂಲ್ ಇದೆ, 3ಕ್ಕೆ ಬೇರೆ ರೂಲ್ ಇದೆ, 4ಕ್ಕೆ ಬೇರೆ ರೂಲು, ಹಿಂಗೆ ಬೇರೆ ಬೇರೆ ಸಂಖ್ಯೆಗೆ ಬೇರೆ ಬೇರೆ ರೂಲ್ ಇದೆ. ಅದೇನು ಅಂತಂದೇಳಿ ಕಲಿಯೋಣ ಬನ್ನಿ. 2ರಿಂದ ಭಾಗ ಆಗುವ ಸಂಖ್ಯೆಗಳು. 2ರಿಂದ ಯಾವ್ಯಾವ ಸಂಖ್ಯೆಗಳು ಭಾಗ ಆಗ್ತವೆ ಅಂತಂದರೆ, ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 2 4 6 8 ಇರುವ ಸಂಖ್ಯೆಗಳು ಅಥವಾ ಸಮ ಸಂಖ್ಯೆಗಳು 2ರಿಂದ ಭಾಗ ಆಗ್ತವೆ. ಅಂದರೆ ಎಲ್ಲ ಸರಿ ಸಂಖ್ಯೆಗಳು ಸಹ 2ರಿಂದ ಭಾಗ ಆಗ್ತವೆ. ಉದಾಹರಣೆ 250, 132, 5234, 16, 728. ಇದು ಸುಲಭವಾಗಿ ಐತೆ. ಏನಾದರೂ ಬಿಡಿ ಸ್ಥಾನದಲ್ಲಿ 0 2 4 6 8 ಈ ಸಂಖ್ಯೆಗಳೇನಾದರೂ ಇದ್ದರೆ ಆ ಸಂಖ್ಯೆ 2ರಿಂದ ಭಾಗ ಆಗುತ್ತೆ. ಬಿಡಿ ಸ್ಥಾನ ಅಂತಂದರೆ ಯಾವುದಪ್ಪ ಅಂತಂದರೆ, ಈ ಸಂಖ್ಯೆಯ ಕೊನೆಯಲ್ಲಿ ಬಲಭಾಗಕ್ಕೆ ಬರುವ ಕೊನೆಯ ಸ್ಥಾನ. ಇಲ್ಲಿ 250ರಲ್ಲಿ ಬಿಡಿ ಸ್ಥಾನ ಯಾವುದು? 0. 232ರಲ್ಲಿ ಬಿಡಿ ಸ್ಥಾನ ಯಾವುದು? 2, ಕೊನೆಯಲ್ಲಿ ಬರುವಂಥ ಸಂಖ್ಯೆ. ಇಲ್ಲಿ 5234ರಲ್ಲಿ ಬಿಡಿ ಸ್ಥಾನ 4. ಈ ಎಲ್ಲವೂ ಸಹ 250, 132, 5234, 16, 728 ಇವೆಲ್ಲ ಸರಿ ಸಂಖ್ಯೆಗಳು. ಆದ ಕಾರಣ 2ರಿಂದ ಭಾಗ ಆಗ್ತವೆ. ಇದು ಸುಲಭವಾಗಿದೆ, ಅಷ್ಟೇನಿದಿಲ್ಲ. 3ರಿಂದ ಯಾವ್ಯಾವ ಸಂಖ್ಯೆಗಳು ಭಾಗ ಆಗ್ತವೆ ಅಂತಂದೇಳಿ ನೋಡೋಣ ಬನ್ನಿ. ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತವು 3ರಿಂದ ಪೂರ್ಣವಾಗಿ ಭಾಗವಾದರೆ ಆ ಸಂಖ್ಯೆಯು 3ರಿಂದ ನಿಶ್ಶೇಷವಾಗಿ ಭಾಗವಾಗುತ್ತೆ. ಉದಾಹರಣೆ 582 ತಗೊಂಡಿದ್ದಾರೆ. 582 ಅನ್ನೋದು ಒಂದು ಸಂಖ್ಯೆ. ಇಲ್ಲಿ ಸಂಖ್ಯೆ ಮತ್ತು ಅಂಕೆಗೆ ವ್ಯತ್ಯಾಸ ಏನಪ್ಪ ಅಂತಂದರೆ, ಅಂಕಿ ಅನ್ನೋದು ಒಂದು ಅಂಕಿ ಇದ್ದರೆ ಅದನ್ನು ಅಂಕಿ ಅಂತ ಕರಿತೀವಿ. ಸಂಖ್ಯೆ ಒಂದು ಅಂಕಿ ಅಥವಾ ಒಂದಕ್ಕಿಂತ ಹೆಚ್ಚು ಅಂಕಿಗಳಿಂದ ಮಾಡಲ್ಪಡುವುದೇ ಸಂಖ್ಯೆ. ಒಂದು ಅಂಕಿ ಮಾತ್ರ ಇದ್ದರೆ ಅದು ಅಂಕೆ ಆಗುತ್ತೆ. ಒಂದು ವೇಳೆ ಒಂದಕ್ಕಿಂತ ಜಾಸ್ತಿ ಅಂಕಿಗಳು ಅಥವಾ ಒಂದೇ ಅಂಕೆ ಇದ್ದರೂ ಸಹ ಅದನ್ನು ನಾವು ಸಂಖ್ಯೆ ಅಂತಲೂ ಕರಿತೀವಿ. ಇಲ್ಲಿ 582 ಅನ್ನೋದು ಒಂದು ಸಂಖ್ಯೆ. 5 ಅನ್ನೋದು ಸಂಖ್ಯೆನೂ ಹೌದು, ಅಂಕೆನೂ ಹೌದು. ಅವ್ರು ಏನಂತ ಹೇಳ್ತಿದ್ದಾರೆ, ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತವು. ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತವು ಅಂತಂದರೆ ಇಲ್ಲಿ ಸಂಖ್ಯೆ ಯಾವುದು? 582. ಅಂಕಿಗಳು ಯಾವ್ಯಾವು? 5 8 2. ಅವ್ರು ಏನಂತ ಹೇಳ್ತಿದ್ದಾರೆ? ಮೊತ್ತವು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ಇವನ್ನ 5 8 2 ಇವು 3 ಮೊತ್ತ ಕಂಡುಹಿಡಿಯೋಣ. ಎಷ್ಟಾಗುತ್ತೆ? 5 8 13, 13 2 15 ಆಗುತ್ತೆ. ಆಮೇಲೆ ಮುಂದಕ್ಕೆ ಏನಂತ ಹೇಳ್ತಿದ್ದಾರೆ? 3ರಿಂದ ಪೂರ್ಣವಾಗಿ ಭಾಗವಾದರೆ ಆ ಸಂಖ್ಯೆಯು 3ರಿಂದ ನಿಶ್ಶೇಷವಾಗಿ ಭಾಗ ಆಗುತ್ತೆ. ಈಗ ಮೊತ್ತ ನಮಗೆ ಸಿಕ್ಕಿದೆ 15. 15 3ರಿಂದ ಭಾಗ ಆಗುತ್ತಾ?
3×5 15 ಅಂತಂದರೆ ಅದು ಪೂರ್ಣವಾಗಿ ಭಾಗ ಆಗುತ್ತೆ. ಅಂತಂದರೆ ಈ 15 ಅನ್ನೋ ಸಂಖ್ಯೆ, ಈ 582 ಅನ್ನೋ ಸಂಖ್ಯೆ 3ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ. ಇದು ನಿಜವಾಗ್ಲೂ ಆಗುತ್ತಾ? ಬನ್ನಿ ನೋಡೋಣ. 582 ಬರ್ಕೊಂಡಿದ್ದೀನಿ. 3ರಿಂದ 3 1 3, 5 3 ಹೋದರೆ 2, 8ನ ಹಂಗೆ ಎಳಿಸ್ಕೊಂತೀನಿ. 3 9 27, 28 27 ಹೋದರೆ 1, ಇಲ್ಲಿ 2ನ ಹಂಗೆ ಎಳಿಸ್ಕೊಂತೀನಿ. 3 4 12. ಎಷ್ಟು ಬಂತು? ಶೇಷ 0 ಬಂತು. ಶೇಷ 0 ಬಂತು ಅಂತಂದರೆ ಆ ಅಂಕೆ ಸಂಪೂರ್ಣವಾಗಿ ಭಾಗ ಆಗುತ್ತೆ. ಅಂದರೆ 582 3ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ. ಈಗ 4ರದ್ದು ಏನಿದೆ ಅಂತಂದರೆ ನೋಡೋಣ ಬನ್ನಿ. 4ರಿಂದ ಭಾಗ ಆಗುವ ಸಂಖ್ಯೆಗಳು. ಸಂಖ್ಯೆಯ ಕೊನೆಯ 2 ಸ್ಥಾನದ ಅಂಕೆಗಳಿಂದಾದ ಸಂಖ್ಯೆಯು 4ರಿಂದ ಭಾಗವಾದರೆ, ಇಲ್ಲವೇ ಕೊನೆಯ 2 ಸ್ಥಾನದಲ್ಲಿ 2 ಸೊನ್ನೆಗಳಿದ್ದರೆ ಆ ಸಂಖ್ಯೆಯು 4ರಿಂದ ಭಾಗವಾಗುತ್ತದೆ. ಇಲ್ಲಿ ಏನಂತ ಹೇಳ್ತಿದ್ದಾರೆ? ಸಂಖ್ಯೆಯ ಕೊನೆಯ 2 ಸ್ಥಾನ ಅಂಕಿಗಳಿಂದಾದ ಸಂಖ್ಯೆಯು. ಈಗ ಉದಾಹರಣೆ 6592 ಅಂತ ತಾಣೋಣ. 2 ಸ್ಥಾನದ ಅಂಕಿಗಳಿಂದಾದ ಸಂಖ್ಯೆ, ಅಂಕಿಗಳ ಮೊತ್ತ ಅಥವಾ ಏನು ಅಂಕಿಗಳು ಅಂತ ಹೇಳ್ತಿಲ್ಲ, ಅಂಕಿಗಳಿಂದಾದ ಸಂಖ್ಯೆ ಅಂತಂದರೆ ಇಲ್ಲಿ 6592 ಅನ್ನೋದು ಒಂದು ಸಂಖ್ಯೆ. ಅದು ಕೊನೆಯ 2 ಸ್ಥಾನ ಅಂತಂದರೆ ಬಿಡಿ ಹತ್ತೋದ್ರಲ್ಲಿ ಏನಿದೆ? 92 ಇದೆ, ಹೌದಲ್ಲ? ಈಗ ಅದು ಸಂಖ್ಯೆ 92 ಅನ್ನೋದು ಒಂದು ಸಂಖ್ಯೆ. ಆ 92 ಏನಾದರೂ 4ರಿಂದ ಭಾಗ ಆದರೆ ಇದು 6592 ಅನ್ನೋದು 4ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತದೆ. ಈಗ 92 4ರಿಂದ ಭಾಗ ಆಗುತ್ತಾ? ಬನ್ನಿ ನೋಡೋಣ. 4 2 8, 9 8 ಹೋದರೆ 1, 2ನ ಹಂಗೆ ಎಳಿಸ್ಕೊಂತೀನಿ. 4 3 12, ಇಲ್ಲಿ ಶೇಷ 0. 92 ಅನ್ನೋದು ಸಂಪೂರ್ಣವಾಗಿ ಭಾಗ ಆಗಿದೆ 4ರಿಂದ. ಅಂತಂದರೆ ಸಂಖ್ಯೆಯಲ್ಲಿನ ಕೊನೆಯ 2 ಅಂಕಿಗಳಿಂದಾದ ಸಂಖ್ಯೆ 92 ಅದು ಭಾಗ ಆಗಿದೆ. ಅಂತಂದರೆ ಆ ಸಂಖ್ಯೆಯೂ ಸಹ ಭಾಗ ಆಗುತ್ತೆ. ಇದು 4ರ ನಿಯಮ. ಈಗ 5ರದ್ದು ಬಹಳ ಸುಲಭ ಐತೆ. ಏನಂತ ಹೇಳ್ತಿದ್ದಾರೆ? ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದರೆ ಆ ಸಂಖ್ಯೆಯು 5ರಿಂದ ಭಾಗವಾಗುತ್ತದೆ ಅಂತ ಹೇಳ್ತಿದ್ದಾರೆ. ನಮಗೆ ಬಿಡಿ ಸ್ಥಾನ ಅಂದರೆ ಯಾವುದು ಅಂತ ಗೊತ್ತು. ಸಂಖ್ಯೆಯಲ್ಲಿನ ಕೊನೆಯ ಸ್ಥಾನ ಅಥವಾ ಬಲಕ್ಕೆ ಬರುವ ಒಂದು ಕೊನೆಯ ಸ್ಥಾನ. ಇಲ್ಲಿ 40 50 75. 40ರಲ್ಲಿ ಕೊನೆಯ ಬಿಡಿ ಸ್ಥಾನ ಯಾವುದು? 0. 50ರಲ್ಲಿ ಬಿಡಿ ಸ್ಥಾನ ಯಾವುದು? 0. 75ರಲ್ಲಿ ಬಿಡಿ ಸ್ಥಾನ ಯಾವುದು? 5. ಹಂಗನ್ನೋದಾದರೆ ಅವ್ರು ಏನಂತ ಹೇಳ್ತಾರೆ? ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5. ಈ ಎಲ್ಲ ಸಂಖ್ಯೆಗಳಲ್ಲೂ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದೆ. ಹಂಗನ್ನೋದಾದರೆ ಈ ಎಲ್ಲ ಸಂಖ್ಯೆಗಳು 5ರಿಂದ ಭಾಗ ಆಗ್ತವೆ. ಇದು ಒಂದು ಸುಲಭವಾಗಿ ಇದನ್ನು ಹೇಳ್ಬೋದು. ಈಗ ಉದಾಹರಣೆಗೆ 1355, ಅದರಲ್ಲೂ ಕೊನೆಯ ಬಿಡಿ ಸ್ಥಾನದಲ್ಲಿ ಏನಿದೆ? 5 ಇದೆ ಅನ್ನೋದಾದರೆ 5ರಿಂದ ಭಾಗ ಆಗುತ್ತೆ. ಈಗ 6ರಿಂದ ಭಾಗವಾಗುವ ಸಂಖ್ಯೆಗಳು. 6ರಿಂದ ಭಾಗವಾಗುವ ಸಂಖ್ಯೆಗಳು ಅದು ಏನಂತ ಹೇಳ್ತಿದೆ? 2 ಮತ್ತು 3ರಿಂದ ಭಾಗವಾಗುವ ಸಮ ಸಂಖ್ಯೆಗಳು 6ರಿಂದ ಪೂರ್ಣವಾಗಿ ಭಾಗವಾಗುತ್ತವೆ. ನಮಗೆ 2ರದ್ದು ರೂಲ್ ಗೊತ್ತು. ಈ ಏನಾದರೂ ಎಲ್ಲ ಸರಿ ಸಂಖ್ಯೆಗಳು 2ರಿಂದ ಭಾಗ ಆಗ್ತವೆ ಅಂತ. 3ರದ್ದು ನಮಗೆ ರೂಲ್ ಗೊತ್ತು. ಏನು? ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತ 3ರಿಂದ ಭಾಗ ಆದರೆ ಆ ಸಂಖ್ಯೆ 3ರಿಂದ ಭಾಗ ಆಗುತ್ತೆ. ಈಗ 6ರಿಂದ ಏನು ಹೇಳ್ತಿದೆ? 2 ಮತ್ತು 3 2ರಿಂದನೂ ಭಾಗ ಆದರೂ ಮಾತ್ರ ಆ ಸಂಖ್ಯೆ 6ರಿಂದ ಭಾಗ ಆಗುತ್ತೆ. ಈಗ ಒಂದು ಉದಾಹರಣೆ 582 ಅಂತಂದೇಳಿ ಕೊಟ್ಟಿದ್ದಾರೆ, ಅದನ್ನು ತಗೊಂಡು ನೋಡೋಣ ಬನ್ನಿ. 582 ಇದು 2ರಿಂದ ಭಾಗ ಆಗುತ್ತಾ? ಆಗುತ್ತೆ. ಯಾಕೆ ಅಂದರೆ ಕೊನೆಯ ಸ್ಥಾನದಲ್ಲಿ 2 ಇದೆ. 2 ಅಂತಂದರೆ ಇದು ಸರಿ ಸಂಖ್ಯೆ, ಅದರಿಂದ 2ರಿಂದ ಭಾಗ ಆಗುತ್ತೆ. ಇದು 582 3ರಿಂದ ಭಾಗ ಆಗುತ್ತಾ? ಅದಕ್ಕೆ ಏನು ಮಾಡಬೇಕು? ಇದು 582 ಅನ್ನೋದು ಒಂದು ಸಂಖ್ಯೆ, ಅದರ ಅಂಕಿಗಳ ಮೊತ್ತ ಕಂಡುಹಿಡಿಬೇಕು. 5 ಅನ್ನೋದು 1 ಅಂಕೆ, ಮತ್ತು 8 ಅನ್ನೋದು 1 ಅಂಕೆ, 2 ಅನ್ನೋದು 1 ಅಂಕೆ. ಅದ್ರ ಮೊತ್ತ ಎಷ್ಟಾಗುತ್ತೆ? 5 × 13
13 2 15 ಆಯಿತು. ಅದು 3ರಿಂದ ಭಾಗ ಆಗುತ್ತಾ? 3ರಿಂದ ಭಾಗ ಆದರೆ ಈ ಸಂಖ್ಯೆ 3ರಿಂದ ಭಾಗ ಆಗುತ್ತೆ ಅಂತ. 3 1 3, 3 5 15 ಅಂತಂದರೆ 582 ಅನ್ನೋದು 3ರಿಂದ ಭಾಗ ಆಗುತ್ತೆ. 2ರಿಂದನೂ ಭಾಗ ಆಗುತ್ತೆ, 3ರಿಂದನೂ ಭಾಗ ಆಗುತ್ತೆ ಅನ್ನೋದಾದರೆ ಈ ಸಂಖ್ಯೆ 6ರಿಂದ ಭಾಗ ಆಗುತ್ತದೆ. ಈಗ ಒಂದು ವೇಳೆ ಈಗ ಇನ್ನೊಂದು ಸಂಖ್ಯೆ ತಗೋಣ. ಎಷ್ಟು ತಗೋಣ? 4ಕ್ಕೆ ತಗೋಣ, ಜಾಸ್ತಿ ಬೇಡ. ಇದು ಸರಿ ಸಂಖ್ಯೆನಾ? ಸರಿ ಸಂಖ್ಯೆ, 2ರಿಂದ ಭಾಗ ಆಗುತ್ತೆ. ಅದೇ ಇದು 3ರಿಂದ ಭಾಗ ಆಗುತ್ತಾ? 3ರಿಂದ ಭಾಗ ಆಗಲ್ಲ. ಅಂತಂದರೆ ಅವ್ರು ಏನಂತ ಹೇಳ್ತಿದ್ರೆ 2 ಮತ್ತು 2ರಿಂದನೂ ಭಾಗ ಆದಾದ್ರೆ ಮಾತ್ರ ಈ ಸಂಖ್ಯೆ 6ರಿಂದ ಭಾಗ ಆಗುತ್ತೆ. ಇಲ್ಲ ಅಂತಂದರೆ ಆಗಲ್ಲ. ಇದು 2ರಿಂದ ಭಾಗ ಆಗುತ್ತೆ, ಆದ್ರೆ 3ರಿಂದ ಭಾಗ ಆಗಲ್ಲ. ಹಂಗನ್ನೋದಾದರೆ ಇದು 6ರಿಂದ ಸಹ ಭಾಗ ಆಗುವುದಿಲ್ಲ. 7ರದ ನಾವು ಕೊನೆಯಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಾವು 8ರದ್ದು ನಿಯಮ ಏನು ಹೇಳುತ್ತೆ ಅಂತಂದೇಳಿ ಬರೋಣ ಬನ್ನಿ. ಸಂಖ್ಯೆಯ ಕೊನೆಯ 3 ಸ್ಥಾನಗಳಿಂದಾದ ಸಂಖ್ಯೆಯು 8ರಿಂದ ಭಾಗವಾದರೆ, ಇಲ್ಲವೇ ಕೊನೆಯ 3 ಸ್ಥಾನಗಳಲ್ಲಿ 3 ಸೊನ್ನೆಗಳಿದ್ದರೆ ಆ ಸಂಖ್ಯೆಯು 8ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ. ನಾವು ಇಂಥದ್ದೇ ಒಂದು ನೋಡಿದ್ವಿ ಅನ್ಸುತ್ತಲ್ವಾ? 4ರದ್ದೇನು ಕೊನೆಯ 2 ಸ್ಥಾನ, ಇದು 8ರದ್ದು ಕೊನೆಯ 3 ಸ್ಥಾನ ಅಷ್ಟೇ. ಅಲ್ಲಿ 4ಕ್ಕೆ ಕೊನೆಯ 3 ಸ್ಥಾನ 4ಕ್ಕೆ ಕೊನೆಯ 2 ಸ್ಥಾನ ಮಾತ್ರ ನೋಡಬೇಕು, ಅದು 4ರಿಂದ ಭಾಗ ಆಗುತ್ತೋ ಇಲ್ವಾ ಅಂತ. 8ಕ್ಕೆ ಕೊನೆಯ 3 ಸ್ಥಾನ ಮಾತ್ರ ನೋಡಬೇಕು. ಇದು 4 8 ಆಲ್ಮೋಸ್ಟ್ ಸಿಮಿಲರ್. ಓಕೆ, 3584 ಇದು 8ರಿಂದ ಭಾಗ ಆಗುತ್ತೋ ಇಲ್ವೋ ಅಂತಂದೇಳಿ ನೋಡೋಣ. ಅವ್ರೇನಂತ ಹೇಳ್ತಿದ್ದಾರೆ? ಸಂಖ್ಯೆಯ ಕೊನೆಯ 3 ಸ್ಥಾನಗಳಿಂದಾದ ಸಂಖ್ಯೆ. ಕೊನೆಯ 3 ಸ್ಥಾನ ಯಾವುದು? 5 8 4 ಅನ್ನೋದು ಕೊನೆಯ 3 ಸ್ಥಾನದಲ್ಲಿ ಇರೋದು ಅಂತಂದರೆ 584. ಅದು 8ರಿಂದ ಭಾಗ ಆಗುತ್ತಾ? 8ರಿಂದ ಭಾಗಿಸಿದರೆ ನೋಡಿ 73 ಬಂದಿದೆ ಅನ್ನೋದಾದರೆ ಆ ಸಂಖ್ಯೆ 3584 ಅನ್ನೋದು ಸಹ 8ರಿಂದ ಪರಿಪೂರ್ಣವಾಗಿ ಭಾಗವಾಗುತ್ತದೆ. 9ರದ್ದು ಏನು ಹೇಳುತ್ತೆ? ಸಂಖ್ಯೆಯ ಅಂಕಿಗಳ ಮೊತ್ತವು 9ರಿಂದ ಭಾಗವಾದರೆ ಆ ಸಂಖ್ಯೆಯು 9ರಿಂದ ಭಾಗವಾಗುತ್ತದೆ. ನಾವು ಇಂಥದ್ದೇ ಇನ್ನೊಂದು ನೋಡಿದ್ವಿ, ಯಾವ್ದು ಹೇಳಿ? 3ಕ್ಕೆ ಏನಂತ ಹೇಳುತ್ತೆ? ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತವು 3ರಿಂದ ಭಾಗ ಆದರೆ ಆ ಸಂಖ್ಯೆ 3ರಿಂದ ಭಾಗವಾಗುತ್ತದೆ. ಇದು 9ಕ್ಕೆ ಏನು? ಸಂಖ್ಯೆಯ ಅಂಕಿಗಳ ಮೊತ್ತವು 9ರಿಂದ ಭಾಗವಾದರೆ ಆ ಸಂಖ್ಯೆಯು 9ರಿಂದ ಭಾಗವಾಗುತ್ತದೆ. ಉದಾಹರಣೆಗೆ ಬನ್ನಿ, ಏನು ತಗೊಂಡಿದ್ದಾರೆ ನೋಡೋಣ. 135 ತಗೊಂಡಿದ್ದಾರೆ. ಸಂಖ್ಯೆಯ ಅಂಕಿಗಳ ಮೊತ್ತ ಕಂಡುಹಿಡಬೇಕಲ್ಲ. 135 ಸಂಖ್ಯೆ, ಅದರ ಅಂಕಿಗಳೇನು? 1 3 5. ಅದು ಕೂಡಿದಾಗ ಎಷ್ಟಾಗುತ್ತೆ? 1 3 5 9 ಆಗುತ್ತೆ. 9 9ರಿಂದ ಭಾಗ ಆಗುತ್ತಾ? ಆಗುತ್ತೆ. 9 9 ಅಂತಂದರೆ 135 ಅನ್ನೋದು 9ರಿಂದ ಪರಿಪೂರ್ಣವಾಗಿ ಭಾಗವಾಗುತ್ತದೆ. ಅದೇ ಥರ 10ರದ್ದು ತುಂಬ ಸುಲಭ ಇದೆ. ಇದು 10ರದ್ದು ಏನಂತ ಹೇಳ್ತಿದೆ? ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇದ್ದರೆ ಆ ಸಂಖ್ಯೆಯು 10ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ. ಉದಾಹರಣೆ 10 20 30 100 200 ಇದರಲ್ಲೆಲ್ಲ ನೋಡಿ ಕೊನೆಯ ಬಿಡಿ ಸ್ಥಾನದಲ್ಲಿ 0 ಇದೆ. ಆದ್ದರಿಂದ ಈ ಸಂಖ್ಯೆಗಳೆಲ್ಲ 10ರಿಂದ ಭಾಗವಾಗುತ್ತವೆ. ಇದೇ ಥರದ್ದು ನಾವು ಇನ್ನೊಂದಕ್ಕೆ ನೋಡಿದ್ವಲ್ಲ, ಯಾವ್ದು ಹೇಳಿ? 5ಕ್ಕೇನು? ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದರೆ ಆ ಸಂಖ್ಯೆ 5ರಿಂದ ಭಾಗ ಆಗುತ್ತೆ. ಅದೇ 10ಕ್ಕಾದರೆ ಕೊನೆಯ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇದ್ದರೆ ಅದು 10ರಿಂದ ಭಾಗವಾಗುತ್ತದೆ. ಬನ್ನಿ, 11 ಏನು ಹೇಳುತ್ತೆ ಅಂತಂದೇಳಿ ನೋಡ್ಕೊಂಬರೋಣ. ಸಂಖ್ಯೆಯ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಮತ್ತು ಬೆಸ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತಕ್ಕೂ ಇರುವ ವ್ಯತ್ಯಾಸವು 0 ಅಥವಾ 11ರ ಅಪವರ್ತ್ಯಗಳಾಗಿದ್ದರೆ ಆ ಸಂಖ್ಯೆಯು 11ರಿಂದ ಭಾಗವಾಗುತ್ತದೆ. ಒಂದು ಉದಾಹರಣೆ ತಗೊಂಡು ನಾನು ಇದಕ್ಕೆ ಹೇಳ್ತೀನಿ ಹೆಂಗೆ ಅಂತ. ಉದಾಹರಣೆ 2453. ಅವ್ರು ಏನಂತ ಹೇಳ್ತಿದ್ದಾರೆ? ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತವು ಮತ್ತು ಬೆಸಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ. ಇದರಲ್ಲಿ ಸಮಸ್ಥಾನ ಈಗ ಇದು ಸ್ಥಾನ ಯಾವುದು? ಇದರ ಸ್ಥಾನ 1, ಇದ್ರ ಸ್ಥಾನ 2 3 4.
ಸಮಸ್ಥಾನ ಯಾವುದು? 2, 4 ಅನ್ನೋದು ಸಮ ಸಂಖ್ಯೆ ಅಥವಾ ಸರಿ ಸಂಖ್ಯೆ. ಇವುಗಳ ಮೊತ್ತ ಎಷ್ಟಾಗುತ್ತೆ? 2 + 5 7 ಅಲ್ವಾ? ಈಗ ಬೆಸಸ್ಥಾನ ಅಂದರೆ ಅದು ಈ 3, 4 ಇವು ಬೆಸಸ್ಥಾನ. ಇವುಗಳ ಅಂಕಿಗಳ ಮೊತ್ತ ಎಷ್ಟಾಗುತ್ತೆ? ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತ 3 + 4 ಕೂಡಿದಾಗ 7. ಸರಿನಾ? ಇವೆರಡು ಕೂಡಿದ ಮೊತ್ತ ಅದ್ರ ವ್ಯತ್ಯಾಸ ಕಂಡುಹಿಡಿಯಬೇಕು ನಾವೀಗ. 7ರಲ್ಲಿ 7 ಹೋದರೆ ಎಷ್ಟು? 0 ಅಂತಂದರೆ ಈ ವ್ಯತ್ಯಾಸ 0 ಅಥವಾ 11ರ ಅಪವರ್ತ್ಯವಾಗಿದ್ದರೆ ಆ ಸಂಖ್ಯೆ 11ರಿಂದ ಭಾಗವಾಗುತ್ತೆ. ಇಲ್ಲಿ ಇವುಗಳ ವ್ಯತ್ಯಾಸ ಎಷ್ಟು ಬಂತು? 0 ಬಂತು ಅನ್ನೋದಾದರೆ ಈ ಸಂಖ್ಯೆಯು ಸಹ 2453 ಅನ್ನೋದು ಸಹ 11ರಿಂದ ಭಾಗವಾಗುತ್ತೆ. 11ರ ಅಪವರ್ತ್ಯಗಳು 11, 22, 33, 44 ಇವನ್ನ 11ರ ಅಪವರ್ತ್ಯಗಳು ಅಂತ ಕರೀತಾರೆ. ಅಂತಂದರೆ 11ರ ಅಪವರ್ತ್ಯಗಳು ಎಲ್ಲವನ್ನು 11ರಿಂದ ಭಾಗಿಸಲ್ಪಡುತ್ತವೆ. ಅಂತಂದರೆ ಸಂಪೂರ್ಣವಾಗಿ 11ರಿಂದ ಭಾಗಿಸಿದಾಗ ಶೇಷ 0 ಬರ್ತವೆ. 11ರಿಂದ ಭಾಗಿಸಿದಾಗ ಶೇಷ 0 ಬರುವ ಸಂಖ್ಯೆಗಳನ್ನ 11ರ ಅಪವರ್ತ್ಯಗಳು ಅಂತ ಕರೀತಾರೆ. ಈಗ ನಾವು 7ರದ್ದು ಬಿಟ್ಟಿದ್ವಲ್ಲ, 7ರದ್ದು ಏನು ಅಂತಂದೇಳಿ ಬರೋಣ ಬನ್ನಿ. ಸಂಖ್ಯೆಯಲ್ಲಿನ ಬಿಡಿಸ್ಥಾನವನ್ನು ಹೊರತುಪಡಿಸಿ ಉಳಿಯುವ ಸಂಖ್ಯೆಯಿಂದ ಬಿಡಿಸ್ಥಾನದ 2ರಷ್ಟನ್ನು ಕಳೆದಾಗ ಬರುವ ಉತ್ತರವು 7ರ ಅಪವರ್ತ್ಯವಾಗಿದ್ದರೆ ಈ ಸಂಖ್ಯೆಯು 7ರ ಬಾಧ್ಯತೆಯನ್ನು ಹೊಂದಿರುತ್ತದೆ. ಈಗ ಉದಾಹರಣೆ ನಾವು 854 ಅನ್ನೋದನ್ನ ತಗೊಳ್ಳೋಣ. 854 ಸಂಖ್ಯೆಯಲ್ಲಿನ ಬಿಡಿಸ್ಥಾನವನ್ನು ಹೊರತುಪಡಿಸಿ. ಬಿಡಿಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 4 ಇದೆ. ಅದನ್ನು ಬಿಟ್ಟಾಕೋಣ. ಬಿಟ್ಟಾಕಿದರೆ ಉಳಿಯೋದೆಷ್ಟು? 85. ಸಂಖ್ಯೆಯಲ್ಲಿನ ಬಿಡಿಸ್ಥಾನದ ಹೊರತುಪಡಿಸಿದ್ವಿ. ಉಳಿಯುವ ಸಂಖ್ಯೆ ಎಷ್ಟು? 85. ಅದಾಯಿತು. ಬಿಡಿಸ್ಥಾನದ 2ರಷ್ಟನ್ನು, ಬಿಡಿಸ್ಥಾನದಲ್ಲಿರುವ ಸಂಖ್ಯೆ ಅದು 4. 4ನ್ನ 2 ಪಟ್ಟು ಮಾಡಿದರೆ ಎಷ್ಟಾಗುತ್ತೆ? 8. ಕಳೆದಾಗ ಅಂದರೆ 85ರಿಂದ 8ನ್ನ ಕಳೆದಾಗ ಉತ್ತರವು 7ರ ಅಪವರ್ತ್ಯವಾಗಿದ್ದರೆ ಆ ಸಂಖ್ಯೆಯು 7ರ ಬಾಧ್ಯತೆಯನ್ನು ಹೊಂದಿರುತ್ತದೆ. 85ರಲ್ಲಿ 8 ಕಳೆಯೋಣ. ಎಷ್ಟು ಬರುತ್ತೆ? 77 ಬರುತ್ತೆ. 77 ಬರುತ್ತೆ. ಈ ಸಂಖ್ಯೆ 77 7ರ ಅಪವರ್ತ್ಯ ಆಗಿದ್ದರೆ 854 ಅನ್ನೋದು 7ರಿಂದ ಭಾಗಿಸಲ್ಪಡುತ್ತದೆ. ಅಪವರ್ತ್ಯ ಅಂದರೆ ಏನು ಅಂತಂದರೆ ನಾನು ಹೇಳಿದ್ದೆ, 7ರಿಂದ ಏನಾದರೂ ಆ ಸಂಖ್ಯೆ ಭಾಗಿಸಲ್ಪಟ್ಟರೆ ಆ ಸಂಖ್ಯೆನ ನಾವು ಅಪವರ್ತ್ಯ ಅಂತ ಕರಿತೀವಿ. ಈಗ 77 7ರಿಂದ ಭಾಗಪಡುತ್ತಾ 11 7 77 ಅಂತಂದರೆ ಅದು ಭಾಗಿಸಲ್ಪಡುತ್ತೆ. ಅಂದರೆ 854 ಅನ್ನೋ ಸಂಖ್ಯೆ 7ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ವಿಭಾಜ್ಯತೆಯ ನಿಯಮ, ಡಿವೈಸರ್ ರೂಲ್ ಏನು ಅಂತಂದೇಳಿ ನಾವು ಕಲ್ತ್ಕೊಂಡ್ವಲ್ಲ. ನಾವು ಬನ್ನಿ ಈಗ ಕೆಲವಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಮೊದಲನೇ ಪ್ರಶ್ನೆ ಏನಂತ ಹೇಳುತ್ತೆ? ಕೆಳಗಿನ ಯಾವ ಸಂಖ್ಯೆಯು 3ರಿಂದ ನಿಶ್ಶೇಷವಾಗಿ ಭಾಗವಾಗುತ್ತದೆ? 3ರ ವಿಭಾಜ್ಯತೆಯ ಅಥವಾ ಡಿವೈಸರ್ ರೂಲ್ ಏನಂತ ಹೇಳುತ್ತೆ? ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತವು 3ರಿಂದ ಸಂಪೂರ್ಣವಾಗಿ ಭಾಗವಾದರೆ ಆ ಸಂಖ್ಯೆ 3ರಿಂದ ಭಾಗ ಆಗುತ್ತೆ. ಈಗ 247ರಲ್ಲಿ 247 ಆ ಸಂಖ್ಯೆ ಅಂಕಿಗಳ ಮೊತ್ತ ಎಷ್ಟು? 2 + 4 + 7. 2 4 6 6 + 7 13. 13 3ರಿಂದ ಭಾಗ ಆಗುತ್ತಾ? 13 4 12 1 ಶೇಷ 1 ಬಂತು. ಅಂತಂದರೆ 13 3ರಿಂದ ಭಾಗ ಆಗಲ್ಲ. ಈಗ ಎರಡನೇ ಸಂಖ್ಯೆ ಯಾವ್ದು ಹೇಳ್ತಿದ್ದಾರೆ? 4256. ಅದರದ ಸಂಖ್ಯೆಗಳ ಮೊತ್ತ ಎಷ್ಟು? 4 + 2 + 5 + 6. 4 2 6 6 5 11 11 6 17.
17 3ರಿಂದ ಭಾಗ ಆಗುತ್ತಾ? 17 3ರಿಂದ ಭಾಗ ಆಗಲ್ಲ ಅನ್ನೋದಾದರೆ 4256 ಅನ್ನೋದು ಸಹ 3ರಿಂದ ಭಾಗ ಆಗಲ್ಲ. ಇನ್ನೊಂದು ಯಾವುದು ಹೇಳ್ತಿದ್ದಾರೆ? 2037. ಇದರದ್ದು ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ? 2 + 0 + 3 + 7. 2 + 3 ಎಷ್ಟು? 0 2. 2 + 3 5. 5 + 7 12. 12 ಉತ್ತರ ಬಂತು. 12 3ರಿಂದ ಭಾಗ ಆಗುತ್ತಾ? 3 4 12 ಅಂತಂದರೆ 2037 ಅನ್ನೋದು 3ರಿಂದ ಭಾಗ ಆಗುತ್ತದೆ. ಅಂತಂದರೆ ಇವು ನಾಲ್ಕನೇ ಆಪ್ಷನ್ ನಾವು ನೋಡೋಕೆ ಹೋಗೋದೇ ಬೇಡ. ಉತ್ತರ ಯಾವುದು? 2037. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. 4783 ಈ ಸಂಖ್ಯೆಯು 5ರಿಂದ ಪೂರ್ಣವಾಗಿ ಭಾಗವಾಗಬೇಕಾದರೆ ಕೂಡುವ ಕನಿಷ್ಠ ಸಂಖ್ಯೆ ಅಂತಂದೇಳಿ ಕೇಳಿದ್ದಾರೆ. ನಮಗೆ ಏನು ಗೊತ್ತಿದೆ? 5ರ ವಿಭಾಜ್ಯತೆ ನಿಯಮ ಅಥವಾ ಡಿವೈಸರ್ ರೂಲ್ ಏನಂತ ಹೇಳುತ್ತೆ? ಬಿಡಿ ಸ್ಥಾನದಲ್ಲಿ 5 ಇರಬೇಕು ಅಂತ ಹೇಳುತ್ತೆ, ಅಥವಾ 5 ಅಥವಾ 0 ಇರಬೇಕು ಅಂತ ಇರುತ್ತೆ. ಇಲ್ಲಿ 3 ಇದೆ. ಅಲ್ಲಿ ಕೇಳ್ತಿರೋದೇನು? ಕೂಡುವ ಕನಿಷ್ಠ ಸಂಖ್ಯೆ ಯಾವುದಾಗಿರಬೇಕು ಅಂತಂದು ಕೇಳ್ತಿದ್ದಾರೆ. ಈಗ ಇಲ್ಲಿ 3 ಇರೋದು 5 ಆಗಬೇಕು ಅಥವಾ 0 ಆಗಬೇಕು ಅಂತಂದರೆ ಎಷ್ಟು ಕೂಡಬೇಕು? 2 ಕೂಡಿದರೆ 5 ಆಗುತ್ತಲ್ವ? 3ಕ್ಕೆ 2 ಕೂಡಿದರೆ 5 ಆಗುತ್ತೆ. ಅಥವಾ 3ಕ್ಕೆ 7 ಕೂಡಿದರೆ 0 ಆಗುತ್ತೆ. ಆದರೆ ಅವ್ರು ಕೇಳ್ತಿರೋದು ಕನಿಷ್ಠ ಸಂಖ್ಯೆ. 2 ಅನ್ನೋದು 7ಕ್ಕಿಂತ ಚಿಕ್ಕದಲ್ವ ಅನ್ನೋದಾದರೆ ನಾವು 2 ಕೂಡಿದರೆ ಇದು 4 ಈ ಸಂಖ್ಯೆ 5ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ. ಮತ್ತು ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಸಂಖ್ಯೆ 456 ಡ್ಯಾಶ್ ಈ ಸಂಖ್ಯೆಯು 2ರ ಬಾಧ್ಯತೆ ಹೊಂದುವುದಾದರೆ ಡ್ಯಾಶ್ನಲ್ಲಿ ಇರಬೇಕಾದ ಕನಿಷ್ಠ ಸಂಖ್ಯೆ. 2ರ ವಿಭಾಜ್ಯತೆಯ ನಿಯಮ ಏನಂತ ಹೇಳುತ್ತೆ? ಬಿಡಿ ಸ್ಥಾನದಲ್ಲಿ 0 2 4 6 8 ಈ ಯಾವುದೇ ಸಂಖ್ಯೆಗಳಿದ್ದರೆ ಆ ಸಂಖ್ಯೆ 2ರಿಂದ ಭಾಗವಾಗುತ್ತದೆ ಅಂತಂದು ಹೇಳುತ್ತೆ. ಈಗ ಹಂಗೆ ಹೇಳೋದ್ರಿಂದ 1 3 ಅದರಲ್ಲಿ ಇಲ್ಲವೇ ಇಲ್ಲ, ಅವನ್ನೆರಡನ್ನು ಎಲಿಮಿನೇಟ್ ಮಾಡ್ಬೋದು. 2 4 ಸಹ ಹಾಕಿದರೆ ಆ ಸಂಖ್ಯೆ 4566 ಮುಂದಕ್ಕೆ 2 ಹಾಕಿರೂ ಸಹ ಭಾಗ ಆಗುತ್ತೆ, 4 ಹಾಕಿರೂ ಸಹ ಭಾಗವಾಗುತ್ತೆ. ಆದರೆ ಅವ್ರು ಕೇಳ್ತಿರೋದೇನು? ಕನಿಷ್ಠ ಸಂಖ್ಯೆ ಅಂದ್ರೇನು? ಚಿಕ್ಕದಾದ ಸಂಖ್ಯೆ. ಚಿಕ್ಕದು ಯಾವುದು? 2. ಇದಕ್ಕೆ ಉತ್ತರ 2. ಎರಡನೇ ಪ್ರಶ್ನೆ ಏನು? ಸಂಖ್ಯೆಯ ಅಂಕಿಗಳ ಮೊತ್ತವು 3ರಿಂದ ಭಾಗವಾದರೆ ಆ ಸಂಖ್ಯೆಯ ಬಾಧ್ಯತೆ ನಾವು ತಿಳ್ಕೊಂಡ್ವಿ. ಸಂಖ್ಯೆಯ ಅಂಕಿಗಳ ಮೊತ್ತವು 3ರಿಂದ ಭಾಗವಾದರೆ ಆ ಸಂಖ್ಯೆಯ ಬಾಧ್ಯತೆ ಏನಾಗಿರುತ್ತೆ? ಅದು 3 ಆಗಿರುತ್ತೆ. 2ಕ್ಕೆ ರೂಲ್ ಏನಂತಂತಂದರೆ ಬಿಡಿ ಸ್ಥಾನದಲ್ಲಿ 0 2 4 6 8 ಇದ್ದರೆ ಆ ಸಂಖ್ಯೆ ಭಾಗ ಆಗುತ್ತೆ. ಇದು 3ದಲ್ಲ. 4ಕ್ಕೇನು? 4ಕ್ಕೆ ಆದರೆ ಸಂಖ್ಯೆಯ ಕೊನೆಯ 2 ಸ್ಥಾನದಲ್ಲಿರುವ ಸಂಖ್ಯೆ ಏನಾದರೂ ಅದು ಭಾಗವಾದರೆ ಅದು 4ರಿಂದ ಭಾಗ ಆಗುತ್ತೆ. ಇದು ಅದಲ್ಲ. ಮತ್ತು 9ಕ್ಕಾದರೆ ಸಂಖ್ಯೆಯ ಅಂಕಿಗಳ ಮೊತ್ತವು 9ರಿಂದ ಭಾಗವಾದರೆ ಆ ಸಂಖ್ಯೆ 9ರಿಂದ ಭಾಗ ಆಗುತ್ತೆ. ಇದು ಸಹ ಇದಕ್ಕೊಂತಿಲ್ಲ. ಇನ್ನುಳಿದಿರೋದು 3. ಇದಕ್ಕುತ್ತರ. ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು 4 ಮತ್ತು 5ರಿಂದ ಭಾಗವಾಗುತ್ತದೆ? ಈಗ 4ರಿಂದ ಭಾಗ ಆಗಬೇಕಂದ್ರೆ ಏನು? ಕೊನೆಯ 2 ಸ್ಥಾನದ ಸಂಖ್ಯೆ. ಅಂದರೆ ಎಕ್ಸಾಂಪಲ್ 1272ರಲ್ಲಿ 72 4ರಿಂದ ಭಾಗವಾದರೆ ಆ ಸಂಖ್ಯೆ 4ರಿಂದ ಭಾಗವಾಗುತ್ತೆ. ಆದರೆ ಅತಿ ಸುಲಭವಾಗಿ ಯಾವುದು ಮಾಡ್ಬೋದು ಅಂತಂದೇಳಿ ನಾವು ನೋಡ್ಕೋಬೇಕು ಮೊದಲು. ಈಗ 4 ಮತ್ತು 5ರಿಂದ ಭಾಗವಾಗೋದು ಅಂತ ಕೇಳಿದ್ದಾರೆ. 5ರದ್ದು ಸುಲಭ ಇದೆಯಲ್ಲ. ಕೊನೆಯ ಸ್ಥಾನದಲ್ಲಿ 0 ಅಥವಾ 5 ಇದ್ದರೆ ಅದು ಆ ಸಂಖ್ಯೆ 5ರಿಂದ ಭಾಗ ಆಗುತ್ತೆ. ಅಂದರೆ 1272 5ರಿಂದ ಭಾಗ ಆಗುತ್ತಾ? ಇಲ್ಲ, ಯಾಕೆಂದರೆ ಕೊನೆಯ ಸ್ಥಾನದಲ್ಲಿ 2 ಇದೆ, ಅದು ಭಾಗ ಆಗಲ್ಲ. ಇನ್ನು 4565 5ರಿಂದ ಭಾಗ ಆಗುತ್ತಾ? ಆಗುತ್ತೆ. 2600 ಭಾಗ ಆಗುತ್ತಾ? 5ರಿಂದ ಭಾಗ ಆಗುತ್ತೆ. 7510 5ರಿಂದ ಭಾಗ ಆಗುತ್ತೆ. ಆದರೆ ಇಲ್ಲಿ ನೋಡಿ, 65 ಅನ್ನೋದು ಬೆಸ ಸಂಖ್ಯೆ ಯಾವುದೇ ಕಾರಣಕ್ಕೂ 4ರಿಂದ ಭಾಗ ಆಗಲ್ಲ. ಈಗ
2, 4, 6, 8ರಿಂದ 8 ಅಥವಾ 12 ಈ ಥರ ಸರಿ ಸಂಖ್ಯೆಗಳಿಂದ ಯಾವ ಬೆಸ ಸಂಖ್ಯೆಯೂ ಸಹ ಭಾಗ ಆಗಲ್ಲ ಅನ್ನೋದಾದರೆ 4565 ಅನ್ನೋದು ಸಹ 4ರಿಂದ ಭಾಗ ಆಗಲ್ಲ. ಅಂದರೆ ಎ ಮತ್ತು ಬಿ ಆಪ್ಷನ್ ಓದು. ಈಗ ಇನ್ನು ಉಳಿದಿರೋವು ಇವೆರಡು ಏನಂತ ಹೇಳ್ತಿದ್ದಾರೆ 4ರಿಂದ. ಈಗ ಇನ್ನೊಂದು ಏನಂತ 4ರದ್ದು ಇನ್ನೊಂದು ನಿಯಮ ಇದೆಯಲ್ಲ, ಕೊನೆಯ 2 ಸ್ಥಾನಗಳಲ್ಲಿ ಸಂಖ್ಯೆಯಲ್ಲಿ 0 ಇದ್ದರೆ ಆ ಸಂಖ್ಯೆ 4ರಿಂದ ಭಾಗ ಆಗುತ್ತದೆ. ಅಂದರೆ 2600. ಇದರಲ್ಲಿ ಕೊನೆಯ 2 ಸ್ಥಾನದಲ್ಲಿ 00 ಇದೆಯಾ ಅಂತಂದರೆ ಸಿ ಇದು 4ರಿಂದ ಭಾಗ ಆಗುತ್ತೆ. ಬಿಡಿ ಸ್ಥಾನದಲ್ಲಿ 0 ಇರೋದ್ರಿಂದ ಇದು 5ರಿಂದ ಸಹ ಭಾಗ ಆಗುತ್ತೆ. ನಮ್ಗೆ ಉತ್ತರ ಯಾವುದು? ಸಿ ಇದಕ್ಕೆ. 0 ಮತ್ತು 5ರಿಂದ ಕೊನೆಗೊಳ್ಳುವ ಎಲ್ಲ ಸಂಖ್ಯೆಗಳ ಬಾಧ್ಯತೆ. ಈಗ ತಾನೇ ನಾವು ಚರ್ಚೆ ಮಾಡಿದ್ವಿ. ಅದಕ್ಕೆ ಉತ್ತರ ಯಾವುದು? 5ರ ಬಾಧ್ಯತೆ. 4572ರಲ್ಲಿ 18 ಕಳೆದರೆ ಬರುವ ಸಂಖ್ಯೆಯು ಯಾವುದರ ಬಾಧ್ಯತೆಯನ್ನು ಹೊಂದಿರುತ್ತದೆ? 4572ರಲ್ಲಿ 18 ಕಳೆಯೋಣ. 4578. 78ರಲ್ಲಿ 18 ಕಳೆದರೆ 8ರಾಗ 8 ಹೋದ್ರೆ 0, 7ರಾಗ 1 ಹೋದ್ರೆ 6, 5, 4. 4560 ಬಂತು. ಅದು ಉತ್ತರ ಆಪ್ಷನ್ಗಳು ಏನಿದಾವೆ? 11. 11ರಿಂದ ಈ ಸಂಖ್ಯೆ ಭಾಗ ಆಗುತ್ತಾ? 4, 5, 6, 0. 11ರದ್ದು ಏನಂತ ಹೇಳುತ್ತೆ? ಸರಿ ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತ ಅಂದರೆ 4, 6, 10. ಬೆಸ ಮೊತ್ತವು ಬೆಸ ಸಂಖ್ಯೆಗಳ ಸ್ಥಾನಗಳಿರೋ ಮೊತ್ತ ಅದೆಷ್ಟಾಗುತ್ತೆ? 0 ಮತ್ತು 5. ಅದು 5. ಕಳೆದಾಗ ಬರುವ ಉತ್ತರ ಎಷ್ಟು? 5. ಇದು 11ರಿಂದ ಭಾಗ ಅಥವಾ 11ರ ಅಪವರ್ತ್ಯ ಆಗಿದ್ದರೆ ಈ ಸಂಖ್ಯೆ 11ರಿಂದ ಭಾಗವಾಗುತ್ತದೆ. ಆದರೆ ಇದು 5, 11, 11ರಿಂದ ಭಾಗ ಆಗುತ್ತಾ? ಇಲ್ಲ. ಅನ್ನೋದಾದರೆ 4560 ಅನ್ನೋದು ಸಹ 11ರಿಂದ ಭಾಗ ಆಗಲ್ಲ. 9ರದ್ದು ಏನಂತ ಈಗ 9 ನೆಕ್ಸ್ಟು ಆಪ್ಷನ್ ಏನು? 9 ಇದೆ. 9ರಿಂದ ಭಾಗ ಆಗ್ಬೇಕಂದ್ರೆ ಏನು? ಸಂಖ್ಯೆಯ ಅಂಕಿಗಳ ಮೊತ್ತ 4, 5, 6, 0 ಇವುಗಳ ಮೊತ್ತ ಎಷ್ಟಾಗುತ್ತೆ? 4, 5, 9. 9, 6, 15. 15, 0, 15. 15 9ರಿಂದ ಭಾಗ ಆಗುತ್ತಾ? ಇಲ್ಲ, ಆಗಲ್ಲ. ಅನ್ನೋದಾದರೆ ಈ ಸಂಖ್ಯೆ 9ರಿಂದ ಸಹ ಭಾಗ ಆಗಲ್ಲ. ಮತ್ತು ಇನ್ನೊಂದು ಆಪ್ಷನ್ ಏನು ಇರೋದು? 7. 7ರದ್ದು ಏನಂತ ಹೇಳುತ್ತೆ? ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಹೊರತುಪಡಿಸಿ ಅಂತಂದರೆ ಇದು 0ನ ಹೊರತುಪಡಿಸಿ ಉಳಿದಿರೋ ಸಂಖ್ಯೆ ಎಷ್ಟು? 456. ಇಂಧನ ಬಿಡಿ ಸ್ಥಾನದಲ್ಲಿ 2 ಪಟ್ಟು 0 2 ಪಟ್ಟು ಎಷ್ಟು? 0 ಕಳೆದರೆ ಎಷ್ಟು ಬರುತ್ತೆ? 456 ಬರುತ್ತೆ. ಇದು 7ರ ಅಪವರ್ತ್ಯ. ಅಂದರೆ 7ರಿಂದ ಭಾಗವಾದರೆ ಆ ಸಂಖ್ಯೆ 7ರಿಂದ ಭಾಗ ಆಗುತ್ತೆ ಅಂತ. ಈಗ 7ರಿಂದ ಭಾಗ ಆಗುತ್ತಾ? 456 ನೋಡೋಣ ಬನ್ನಿ. 7 6 42. 5ರಾಗ 2 ಹೋದರೆ 3 ಇದು 6ನ ಹಂಗೆ ಇಳಿಸೋಣ ನಾನು. 7 5 35. ಕಳೆದಾಗ ಎಷ್ಟು ಬರುತ್ತೆ? 1 ಬೀಳುತ್ತೆ. ಶೇಷ 1 ಬರೋದ್ರಿಂದ ಈ 456 ಅನ್ನೋದು ಸಹ 7ರಿಂದ ಭಾಗ ಆಗಲ್ಲ. ಅನ್ನೋದಾದರೆ 4560 ಅನ್ನೋದು ಸಹ 7ರಿಂದ ಭಾಗ ಆಗಲ್ಲ. ಈಗ ಉಳಿದಿರೋ ಆಪ್ಷನ್ ಯಾವುದು? 5. 5ರಿಂದ 4560 ಭಾಗ ಆಗುತ್ತಾ? ಆಗುತ್ತೆ. ಯಾಕೆಂದರೆ 0 ಅಥವಾ 5 ಬಿಡಿ ಸ್ಥಾನದಲ್ಲಿದ್ದರೆ ಅದು 5ರಿಂದ ಭಾಗ ಆಗುತ್ತೆ. ನಾವು ಇಷ್ಟೆಲ್ಲ ಮಾಡೋದು ಬೇಕಿಲ್ಲ. ನಮಗೆ ಒಂದು ಸ್ವಲ್ಪ ಐಡಿಯಾ ಇರುತ್ತಲ್ಲ. ಈಗ ಯಾವುದು ಈಗ 11, 9, 7, 5 ಈ ಥರ ಇದ್ದಾಗ ಯಾವ್ದು ಸುಲಭವಾಗಿ ಕಂಡುಹಿಡಿಯಬೋದು? ಈಗ 5ರದ್ದಾದರೆ 0, 5 ಕೊನೆಯ ಸ್ಥಾನದಲ್ಲಿ ಇರೋದಾದರೆ ಅದು ಭಾಗ ಆಗುತ್ತೆ ಅಂತ ಗೊತ್ತು. ಅದಕ್ಕೆ ನಾವು ಲೆಕ್ಕ ಜಾಸ್ತಿ ಮಾಡೋದೇ ಬೇಕಿಲ್ಲ, ಅದನ್ನು ನೋಡೇ ಹೇಳ್ಬೋದು. ಸುಮ್ಮನೆ ನಾವು ಅಂಥದ್ದು ಸಂದರ್ಭದಲ್ಲಿ ನಾವು ನಮ್ಗೆ ಸುಲಭ ಆಗಿರೋದ್ರಿಂದ ಹೋಗಬೇಕು. ಫಸ್ಟು 5ರದ್ದು ಮಾಡಬೇಕು, ಯಾಕೆಂದರೆ ಅದು ಸುಲಭ ಇದೆ, ಸುಲಭವಾಗಿ ಕಂಡುಹಿಡಿಬೋದು ಅದು 5ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ. ಅದಾದಮೇಲೆ 9 ಅಥವಾ 11 ಇದು 9ರದ್ದು ಮಾಡೋದೇ ಸ್ವಲ್ಪ. ನೆಕ್ಸ್ಟ್ 9ರದ್ದು ಮಾಡಬೇಕು. ಅಕಸ್ಮಾತ್ ಇದಕ್ಕೆ ಏನಾದರೂ ಭಾಗ ಆಗ್ತಿಲ್ಲ ಅಂತಂದರೆ 9ರದ್ದು ಮಾಡಬೇಕು. 9ರಿಂದ ಚೆಕ್ ಮಾಡಾದಮೇಲೆ ನಾವು ಮತ್ತೆ 11ಕ್ಕೆ ಹೋಗಬೇಕು. 11ರದ್ದು ಸ್ವಲ್ಪ ಸುಲಭನೇ ಇದೆ ಕಂಪೇರ್ ಟು 7ರದ್ದು. ಈ ಥರ ನಾವು ಇದು ಮಾಡಿದಾಗ ನಮಗೆ ಭಾಳ ಟೈಮ್ ಸಿಗುತ್ತೆ ಬೇರೆ ಪ್ರಶ್ನೆಗಳು ಅಟೆಂಡ್ ಮಾಡೋಕ್ಕೆ. ಈಗ ಬನ್ನಿ, ಇದಕ್ಕೆ 5ನೇದಕ್ಕೆ ಉತ್ತರ ಆಪ್ಷನ್ 5. ಈಗ 6ನೇ ಪ್ರಶ್ನೆ ಏನಂತ ಹೇಳುತ್ತೆ? ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು 10ರ ಬಾಧ್ಯತೆಯನ್ನು ಹೊಂದಿದೆ? 10ರ ಬಾಧ್ಯತೆ ಹೊಂದಿರಬೇಕಂತಂದರೆ
ಕೊನೆಯ ಸ್ಥಾನದಲ್ಲಿ 0 ಇದ್ದರೆ, ಬಿಡಿ ಸ್ಥಾನದಲ್ಲಿ 0 ಇದ್ದರೆ ಅದು 10ರ ಬಾಧ್ಯತೆ ಹೊಂದಿರುತ್ತೆ. ಈಗ ಹಂಗೆ 0 ಇರುವಂಥ ಸಂಖ್ಯೆ ಯಾವುದು? 2340. ಅದಕ್ಕೆ ಉತ್ತರ ಏನು? ಫಸ್ಟ್ನೇದು ಎ, 2340. 7ನೇ ಪ್ರಶ್ನೆಗೆ ಬರೋಣ. ಕೆಳಗಿನ ಯಾವ ಸಂಖ್ಯೆಯು 11ರ ಬಾಧ್ಯತೆಯನ್ನು ಹೊಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಈಗ 11ರ ಬಾಧ್ಯತೆ ಕಂಡುಹಿಡಿಬೇಕಂತಂದರೆ ಇಲ್ಲೇ ಹೇಳ್ಬಿಡ್ತೀನಿ. ಸಂಖ್ಯೆಯ ಸಮಸ್ಥಾನದಲ್ಲಿರುವ ಅಂಕಿಗಳು ಯಾವುವು? 5 ಮತ್ತು 2. ಇವೆರಡು ಕೂಡಿದಾಗ ಎಷ್ಟಾಗುತ್ತೆ? 7. ಈಗ ಬೆಸಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಎಷ್ಟು? 3, 4, 7. 7ರಾಗಿ 7 ಹೋದರೆ 0 ಅಂತಂದರೆ ಇದು 11ರಿಂದ ಭಾಗ ಆಗುತ್ತೆ. ಈಗ 77,077 ಇದಕ್ಕೂ ಅದೇ ಥರ ಕಂಡುಹಿಡಿಯೋಣ. ಸರಿಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ? 7, 7, 14 ಆಗುತ್ತೆ. ಬೆಸ ಸಂಖ್ಯೆಯಲ್ಲಿರುವ ಸ್ಥಾನಗಳ ಮೊತ್ತ ಎಷ್ಟಾಗುತ್ತೆ? 7, 0, 7 ಮತ್ತು 7, 7, 7, 14. 14ರಾಗ 14 ಹೋದರೆ 0. ಇದು ಸಹ 11ರಿಂದ ಭಾಗ ಆಗುತ್ತೆ. ಈಗ ಇದು ದೊಡ್ಡ ಸಂಖ್ಯೆ ಇದೆ, ಫಸ್ಟ್ ಅದ್ರ ಬೇಡ, ಇದಕ್ಕೆ ಹೋಗೋಣ. 4, 2, 6, 3. ಸರಿ ಸಂಖ್ಯೆಯ ಸ್ಥಾನಗಳ ಒಟ್ಟು ಮೊತ್ತ ಎಷ್ಟಾಗುತ್ತೆ? 6, 4, 10. 10ರಾಗೆ ಬೆಸ ಸ್ಥಾನದಲ್ಲಿರೋ ಸಂಖ್ಯೆಗಳ ಮೊತ್ತ ಎಷ್ಟು? 2 + 3, 5. 10ರಾಗ 5 ಹೋದರೆ 5 ಅಂತಂದರೆ 5 ಅನ್ನೋದು 11ರ ಅಪವರ್ತ್ಯ ಅಲ್ವೇ ಅಲ್ಲ ಅನ್ನೋದಾದರೆ ನಾವು ಉತ್ತರ ಯಾವುದು? ಡಿ. ಈಗ 8ನೇ ಪ್ರಶ್ನೆ. 15ರ 3ರಷ್ಟಕ್ಕೆ 3 ಸೇರಿಸಿದರೆ ಆ ಸಂಖ್ಯೆಯು ಯಾವುದರಿಂದ ಭಾಗವಾಗುತ್ತದೆ? 5. ಅದ್ರ 3ರಷ್ಟು ಮಾಡ್ಬೇಕಂದ್ರೆ ಇಂಟು 3 ಮಾಡಬೇಕು. ಅವಾಗ ಎಷ್ಟಾಗುತ್ತೆ? 45. ಅದಕ್ಕೆ 3 ಕೂಡ ಕೇಳ್ತಿದ್ದಾರೆ, 3 ಕೂಡಿವಿ ಎಷ್ಟಾಗುತ್ತೆ? 48. ಸರಿನಾ? ಅಲ್ಲಿ ಯಾವುದರಿಂದ ಭಾಗವಾಗುತ್ತದೆ ಅಂತಂದೇಳಿ ಕೇಳ್ತಿದ್ದಾರೆ. 48 ಅನ್ನೋದು 5ರಿಂದ ಭಾಗ ಆಗಲ್ಲ. ಯಾಕೆಂದರೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇಲ್ವಾ. 3ರಿಂದ ಭಾಗ ಆಗುತ್ತಾ ಅದು? 48 ಅನ್ನೋದು 5 ಕೂಡಿದಾಗ ಎಷ್ಟಾಗುತ್ತೆ? 4 + 8. 3ರ ಬಾಧ್ಯತೆ ನಿಯಮ ಏನು? ಸಂಖ್ಯೆಗಳ ಮೊತ್ತವು 3ರಿಂದ ಭಾಗ ಆದರೆ ಆ ಸಂಖ್ಯೆ 3ರಿಂದ ಭಾಗ ಆಗುತ್ತೆ. 4, 8 ಎಷ್ಟು? 12. 12 3ರಿಂದ ಭಾಗ ಆಗುತ್ತಾ? 3, 4, 12. ಅದು 3ರಿಂದ ಭಾಗ ಆಗುತ್ತೆ ಅನ್ನೋದಾದರೆ ಅದಕ್ಕೆ ಉತ್ತರ ಯಾವುದು? ಬಿ, ಆಪ್ಷನ್ 3. ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ 2 ಮತ್ತು 3ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ? ಮೊದಲು ನಾವು 2ರದ್ದು ಸುಲಭ ಇದೆ, ಅದನ್ನು ನೋಡೋಣ. ಇದು 237 ಭಾಗ ಆಗುತ್ತಾ 2ರಿಂದ? ಇಲ್ಲ. 126 ಭಾಗ ಆಗುತ್ತಾ? ಆಗುತ್ತೆ. ಅದನ್ನು ಸೈಡಲ್ಲಿ ಇಟ್ಕೊಂಡಿರೋಣ. 140 ಆಗುತ್ತಾ? ಆಗುತ್ತೆ. ಅದನ್ನು ಸೈಡಲ್ಲಿ ಇಟ್ಕೊಂಡಿರೋಣ. 153 ಆಗುತ್ತಾ? ಆಗಲ್ಲ. ಅವೆರಡು ಡಿಲೀಟು. ಈಗ 126, 140 ಎರಡಕ್ಕೆ ಮಾತ್ರ ಚೆಕ್ ಮಾಡೋಣ 3ರಿಂದ ಭಾಗ ಆಗುತ್ತಾ ಅಂತ. 3ರಿಂದ ಭಾಗ ಹಾಕಿ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕು. 1, 2, 6 ಕೂಡಿದಾಗ ಎಷ್ಟಾಗುತ್ತೆ? 9 ಆಗುತ್ತೆ. 9 3ರಿಂದ ಭಾಗ ಆಗುತ್ತಾ? ಆಗುತ್ತೆ. ಅಂದರೆ ಅದಕ್ಕೆ ಉತ್ತರ ಅದು ಬಿ. ಇದನ್ನು ಚೆಕ್ ಮಾಡೋದೇ ಬೇಕಿಲ್ಲ. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ನಾವು ಇಂದಿನ ವರ್ಷದ ನವೋದಯ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ವಿಭಾಜ್ಯತೆ ನಿಯಮಗಳ ಕುರಿತಾಗಿ ಯಾವ್ಯಾವ ಬಂದಿದ್ವು ಅಂತಂದೇಳಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.